ಕರ್ನಾಟಕದಲ್ಲಿ ಈಗೇನು ಶಿವತಾಂಡವ ಶುರುವಾಗಿದೆ. ಡಿ ಕೆ ಶಿವಕುಮಾರ್ ಅವರು ಯಾವಾಗ ದೆಹಲಿ ದಂಡಯಾತ್ರೆಯನ್ನು ಮುಗಿಸ್ಕೊಂಡು ಬಂದರೋ ಆ ಕ್ಷಣದಿಂದಲೇ ಶಿವತಾಂಡವ ಶುರು ಮಾಡಿದ್ದಾರೆ. ಯಾವಾಗ ಶಿವರಾತ್ರಿ ಹಬ್ಬದ ದಿನದಂದು ಜಾಗರಣೆ ಮಾಡಿಕೊಂಡು ಹೊರಗಡೆ ಬಂದರೋ ಆವಾಗಿಂದ ಬೇರೆಯವರಿಗೆ ಜಾಗರಣೆ ಮಾಡುವಂತೆ ಮಾಡಿದ್ದಾರೆ ಪ್ರಭು ಅಲ್ವಾ. ಯಾಕಂತಂದ್ರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಪಟ್ಟು ಕೇಳಿ ಬರ್ತಾ ಇತ್ತು. ನಮ್ಮ ಮುಂದಿನ ನಾಯಕ ಇವರೇ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈಗ ಡಿ ಕೆ ಶಿವಕುಮಾರ್ ಅವರ ಬೆನ್ನಿಗೆ ವೀರಪ್ಪ ಮೊಯ್ಲಿ ಮತ್ತು ಚನ್ನಗಿರಿ ಶಾಸಕರಾಗಿರುವಂತಹ ಬಸವರಾಜ್ ವಿ ಶಿವಗಂಗಾ ಅವರು ಧ್ವನಿ ಎತ್ತಿದ್ದಾರೆ. ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ ಆಗಬೇಕು ಅನ್ನುವಂತಹ ಕೂಗು ಮತ್ತೆ ಈಗ ಜೋರಾಗಿದೆ. ಡಿ ಕೆ ಶಿ ಪರ ಮೊದಲ ಸಲ ವೀರಪ್ಪ ಮೊಯ್ಲಿ ಮಾತನಾಡಿದ್ದಾರೆ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರೇ ಮುಂದಿನ ಮುಖ್ಯಮಂತ್ರಿ, ಅದನ್ನು ತಪ್ಪಿಸುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವಾಗುವುದಿಲ್ಲ ಅಂತ ಕಾಂಗ್ರೆಸ್ನ ಹಿರಿಯ ನಾಯಕ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರು ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ಕಾರ್ಕಳ ಗಾಂಧಿ ಭವನದಲ್ಲಿ ಒಂದು ಸಮಾರಂಭ ಇತ್ತು. ಆ ಸಮಾರಂಭದಲ್ಲಿ ಮಾತನಾಡಿದಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಈಗ ವೀರಪ್ಪ ಮೊಯ್ಲಿ ಅವರು ಬ್ಯಾಟ್ ಬೀಸಿದ್ದಾರೆ. ಇನ್ನು ಇತ್ತ ರಕ್ತದಲ್ಲಿ ಬರೆದು ಕೊಡ್ತೀವಿ, ಇದೇ ಡಿಸೆಂಬರ್ಗೆ ಡಿ ಕೆ ಶಿವಕುಮಾರ್ ಅವರೇ CM ಆಗ್ತಾರೆ ಅಂತ ಚನ್ನಗಿರಿ ಶಾಸಕರಾಗಿರುವಂತಹ ಬಸವರಾಜ್ ವಿ ಶಿವಗಂಗಾ ಅವರು ಮತ್ತೊಮ್ಮೆ ಡಿ ಕೆ ಶಿ ಪರ ಬ್ಯಾಟ್ ಬೀಸಿದ್ದಾರೆ. ಬಟ್ ಅದೇನೇ ಆಗಲಿ, ಏನಂತಂದರೆ ಡಿ ಕೆ ಶಿವಕುಮಾರ್ ಅವರು ಯಾವಾಗ ಬಿಫೋರ್ ಶಿವರಾತ್ರಿಗಿಂತ ಮುಂಚಿನ ದಿನವಾಗಿ ದೆಹಲಿಯಲ್ಲಿ ಮೀಟಿಂಗನ್ನು ಮಾಡಿಕೊಂಡು ಹೈಕಮಾಂಡನ್ನು ಭೇಟಿ ಬಂದ ತಕ್ಷಣ ಡಿ ಕೆ ಶಿವಕುಮಾರ್ ಅವರ ವರಸೆಯೇ ಬದಲಾಗಿ ಹೋಗ್ಬಿಟ್ಟಿದೆ. ಅವರ ನಡೆ ಬದಲಾಗಿ ಹೋಗ್ಬಿಟ್ಟಿದೆ. ನಡೆ ನುಡಿ ಎಲ್ಲವೂ ಕೂಡ ಬದಲಾಗಿ ಹೋಗ್ಬಿಟ್ಟಿದೆ. ಹಾಗಾದರೆ ಹೈಕಮಾಂಡ್ ಏನು ಚರ್ಚೆ ಮಾಡ್ತು ಅನ್ನುವಂತಹ ಚರ್ಚೆಗಳು ಈಗ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ನಡೀತಾ ಇದೆ. ಏನಾಗಿರಬಹುದು? ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಏನು ಪ್ರತಿತಂತ್ರ ಹೆಣೆಯಲಾಗ್ತಾ ಇತ್ತಲ್ಲ, ಯಾರು CM ಸಿದ್ದರಾಮಯ್ಯ ಅವರ ಬಣ, ಇದು ನಮ್ಮ ಸತೀಶ್ ಜಾರಕಿಹೊಳಿ ಆಗಿರಬಹುದು, ಪರಮೇಶ್ವರ್ ಆಗಿರಬಹುದು, ರಾಜನ್ ಆಗಿರಬಹುದು. ಏನು ರಾಜನ್ ಅವರು ಓಪನ್ ಆಗಿ ಡಿ ಕೆ ಶಿವಕುಮಾರ್ ಅವರಿಗೆ ಚಾಲೆಂಜ್ ಆಗ್ತಿದ್ರು. ಇವೆಲ್ಲವನ್ನ ಮೀರಿ ಏನು ಮಾಡ್ತಾರೆ ಅಂತಂದರೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಬರ್ತಾರೆ. ಏನಾಗಿರಬಹುದು ಚರ್ಚೆ ಅಂತಂದರೆ, ಡಿ ಕೆ ಶಿವಕುಮಾರ್ ಅವರೇ ನೀವೇ ಮುಂದಿನ ಮಹಾನಾಯಕ ಅಂತ ಹೇಳಿರಬಹುದು. ಜೊತೆಗೆ ಈಗೇನು KPCC ಅಧ್ಯಕ್ಷ ಸ್ಥಾನದಿಂದ ಇಳಿಸ್ತಾರೆ ಅಂತ ಹೇಳ್ತಾ ಇದ್ದೀರಲ್ಲ, ಇದಕ್ಕೆ ನನಗೊಂದು ಕ್ಲಾರಿಟಿ ಕೊಡಿ ಅಂತ ಕೇಳಿರಬಹುದು. ಆವಾಗ ಹೈಕಮಾಂಡ್ ಅವರು ಏನು ಹೇಳ್ತಾರೆ ಅಂತಂದರೆ, ಇಲ್ಲ, ನಾವು KPCC ಅಧ್ಯಕ್ಷ ಸ್ಥಾನವನ್ನು ಬದಲಾಯಿಸೋದಕ್ಕೆ ನಾವೀಗ ರೆಡಿ ಇಲ್ಲ, ನೀವೇ ಮುಂದುವರಿತೀರಾ, 5 ವರ್ಷಗಳ ಕಾಲ ನೀವೇ ಇರ್ತೀರಾ ಅಂತ ಭರವಸೆಯನ್ನು ಕೊಟ್ಟಿರಬಹುದು. ಇನ್ನೊಂದೇನಂತಂದರೆ CM ಬದಲಾವಣೆಯ ಪಟ್ಟು ಏನು 50-50 ಅನುಪಾತದಲ್ಲಿ ಏನು ಆಗಿದೆಯಲ್ಲ ಮಾತುಕತೆ, ಆ ಮಾತುಕತೆಯ ಬಗ್ಗೆಯೂ ಕೂಡ ಒಂದು ಸ್ವಲ್ಪ ಪಾಸಿಟಿವ್ ಹೈಕಮಾಂಡ್ ಹೇಳಿರಬಹುದೇನೋ ಅನ್ನುವಂತಹ ಹೇಳಿಕೆಗಳು ಅಥವಾ ಈ ಥರದ ಚರ್ಚೆಗಳು ನಡೀತಾ ಇದೆ. ಆದರೆ ಈಗ ಏನಾಗ್ತಾ ಇದೆ ಅಂತಂದರೆ, ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಮತ್ತೆ CM ಕೂಗು, ನೀವೇ ಡಿಸೆಂಬರ್ಗೆ CM ಆಗ್ತೀರಾ ಅಂತ ಅವರ ಪರ ಬಣ ಬಡಿದಾಟದಲ್ಲಿ ಅವರ ಪರ ಮಾತುಗಳು ಕೇಳಿ ಬರ್ತಾ ಇದೆ. ಬಟ್ ಇವೆಲ್ಲದರ ನಡುವೆ ಯಾವಾಗ ಶಿವರಾತ್ರಿ ಮುಗಿದ ನಂತರ ಡಿ ಕೆ ಶಿವಕುಮಾರ್ ಅವರು BJPಗೆ ಸೇರ್ಕೊಳ್ತಾರೆ, ಆ ಕಡೆ ಸೇರ್ಕೊಳ್ತಾರೆ, ಈ ಕಡೆ ಸೇರ್ಕೊಳ್ತಾರೆ ಅಂತ ಮಾತುಗಳು ಕೇಳಿ ಬರ್ತಾಗಿತ್ತು. ಯಾವಾಗ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದ ಏಕನಾಥ್ ಶಿಂದೆ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ, ಮೊದಲು ಕಾಂಗ್ರೆಸ್ ನಾಯಕರು ಏನು ಮಾಡ್ತಾರೆ ನೋಡೋಣ, ನಾವ್ಯಾರೂ ಡಿ ಕೆ ಶಿವಕುಮಾರ್ ಅವರನ್ನ BJPಗೆ ಕರೆದಿಲ್ಲ, ಇವರೆಲ್ಲರೂ ಕೇಂದ್ರದ BJP ನಾಯಕರು ನೋಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಬಾಂಬ್ ಸಿಡಿಸಿದ್ದಾರೆ ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಅವರು. ಡಿ ಕೆ ಶಿವಕುಮಾರ್ BJPಗೆ ಬರೋದಾದರೆ ಸ್ವಾಗತ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇನೋ ಗೊತ್ತಿಲ್ಲ, ಡಿ ಕೆ ಶಿವಕುಮಾರ್ ಅವರು ಕುಂಭಮೇಳಕ್ಕೆ ಹೋಗಿ ಬಂದರು. ಅದಾದ ನಂತರ ಏನಂತಂದರೆ ಶಿವರಾತ್ರಿಯ ಪ್ರೋಗ್ರಾಮ್ಗೆ ಹೋಗಿ ಬಂದ್ರಲ್ಲ. ಸೊ ಇದೆಲ್ಲವೂ ಕೂಡ BJPಗೆ ಸೇರ್ಕೊಂಡು ಬಿಡ್ತಾರೆ ಎನ್ನುವಂತಹ ಕೂಗು ಕೇಳಿ ಬರ್ತಾ ಇದೆ. BJPಯವರು ಸ್ವಾಗತ ಮಾಡೋದಕ್ಕೂ ಕೂಡ ರೆಡಿಯಾಗಿದ್ದಾರೆ. ರೆಡ್ ಕಾರ್ಪೆಟ್ ಹಾಸಿ ಯಾವಾಗ ಬರ್ತಾರೆ ಅಂತ ಸ್ವಾಗತ ಮಾಡೋದಕ್ಕೂ ಕೂಡ ರೆಡಿಯಾಗಿ ಹೋಗ್ಬಿಟ್ಟಿದ್ದಾರೆ. ಬಟ್ ಇದೇನಾಗಿದೆ ಅಂತಂದರೆ, ಈಗ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಅಂತಂದರೆ, ಓ ಇವರು BJPಯವರು, ಯಾವುದಾದ್ರೂ ಒಂದು ದರ್ಗಾಕ್ಕೆ ಹೋಗಿ ಬಂದ್ವಿ ಅಂತಂದರೆ, ಓ ಇವರು ಪಕ್ಕಾ ಕಾಂಗ್ರೆಸ್ ಅವರು. ಹೀಗೆ ಏನಂತ ಮ್ಯಾನ್ಯುಪುಲೇಟ್ ಮಾಡ್ತಾ ಹೋಗ್ತಾ ಇದ್ದಾರೆ BJPಯವರು. ಬಟ್ ಮುಂದಿನ ದಿನಗಳಲ್ಲಿ ಇದೆಲ್ಲವೂ ಕೂಡ ನೋಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಏನಂತಂದರೆ, ಇವೆಲ್ಲವನ್ನು ಕರೆಕ್ಟಾಗಿ ಚಾಣಾಕ್ಷತನದಿಂದ ಇವೆಲ್ಲವನ್ನು ಮೇಂಟೈನ್ ಮಾಡ್ತಾರೆ. ಸಿದ್ದರಾಮಯ್ಯನವರಿಗೆ ಅಹಿಂದ ಶಕ್ತಿ ಇದೆ, ಡಿ ಕೆ ಶಿವಕುಮಾರ್ ಅವರಿಗೆ ಒಕ್ಕಲಿಗ ಒಂದೇ ಒಂದು ಶಕ್ತಿ ಇದೆ. ಆ ಡಿ ಕೆ ಶಿವಕುಮಾರ್ ಅವರು ಈಗೇನು ಮಾಡ್ತಿದ್ದಾರೆ ಅಂತಂದರೆ, ಹಿಂದೂ ಟ್ರಂಪ್ ಕಾರ್ಡನ್ನು ಬಳಸ್ಕೊಂಡು BJPಯವರಿಗೆ ಪಾಸಿಟಿವ್ ಆಗುತ್ತೆ, BJPಯವರು ರೆಡ್ ಕಾರ್ಪೆಟ್ ಹಾಸ್ಕೊಂಡು ಏನಂತಂದರೆ ಸ್ವಾಗತ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಆದರೆ BJPಯವರಿಗೆ ಈಗ ಡಿ ಕೆ ಶಿವಕುಮಾರ್ ಅವರು ಮುಳುವಾಗ್ತಾ ಇದ್ದಾರೆ.
ಹಿಂದುತ್ವದ ಟ್ರಂಪ್ ಕಾರ್ಡನ್ನು ಬಳಸಿಕೊಂಡು ಮುಂದಿನ ಚುನಾವಣೆಗೆ ರೆಡಿ ಆಗ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದೆಲ್ಲದರ ನಡುವೆ ಈಗ ಮುಂದಿನ ಸಿಎಂ ಯಾರಾಗ್ತಾರೆ, ಸಿದ್ದರಾಮಯ್ಯನವರನ್ನ ಇಳಿಸ್ತಾರಾ ಅಥವಾ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರಾ, ಕಾದು ನೋಡಬೇಕಾಗಿದೆ ಪ್ರಭು. ನಿಜ ಜೀವನ್, ನೀವು ಹೇಳಿದ ಹಾಗೆ ವೀರಪ್ಪ ಮೊಯ್ಲಿ ಅವರು ಮಾಜಿ ಮುಖ್ಯಮಂತ್ರಿಗಳು, ಸಾಮಾನ್ಯ ಕಾರ್ಯಕರ್ತ ಏನಲ್ಲ. ಹಾಗಾಗಿ ಅವರು ಕೇಂದ್ರ ಮಟ್ಟದಲ್ಲಿ ಚುನಾವಣಾ ಸಮಿತಿ ಏನಿದೆ ಅವ್ರದ್ದು, ಕಾಂಗ್ರೆಸ್ನವ್ರದ್ದು CWC, ಅದರಲ್ಲಿ ಮೆಂಬರ್ ಆಗಿ ಕೂಡ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಅವ್ರು ಹೇಳಿದ್ದಾರೆ ಅಂದ್ರೆ ಏನೋ ಒಂದು ಲೆಕ್ಕಾಚಾರ ಇರ್ಬೋದು, ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗಿರ್ಬೋದು, ನಮ್ಗಂತೂ ಗೊತ್ತಿಲ್ಲ. ಬಟ್ ವೀರಪ್ಪ ಮೊಯ್ಲಿಗೆ ಅದು ಗೊತ್ತಿರ್ಬೋದು. ಹಾಗಾಗಿ ಅಷ್ಟು ಬಲವಾಗಿ ಮುಂದಿನ ಮುಖ್ಯಮಂತ್ರಿ DKನೇ, ಯಾರಿಂದಲೂ ತಡೆಯಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿರ್ಬೋದು. ನೋಡಿ, ಸಿದ್ದರಾಮಯ್ಯನವರು ಎಲ್ಲೂ ಕೂಡ ಒಂದೇ ಒಂದು ಸಲ ಮಾಧ್ಯಮಗಳಲ್ಲಾಗಿರ್ಬೋದು, ಭಾಷಣಗಳಲ್ಲಾಗಿರ್ಬೋದು, ನಾನೇ 5 ವರ್ಷ CM ಆಗಿರ್ತೀನಿ ಅಂತ ಎಲ್ಲೂ ಕೂಡ ಹೇಳಿಲ್ಲ. ಹಾಗಾಗಿ ಈ ಎಲ್ಲ ಬಲವಾದಂಥ ಹೇಳಿಕೆ DK ಶಿವಕುಮಾರ್ CM ಆಗುವ ಕನಸಿಗೆ ರೆಕ್ಕೆ ಪೂಕ ಕೊಡ್ತಾ ಇದ್ದಾವೆ, ಪುಷ್ಟಿ ನೀಡ್ತಾ ಇದ್ದಾವೆ. ನವೆಂಬರ್ನಲ್ಲಿ ರಾಜಕೀಯ ಕ್ರಾಂತಿಗಳಾಗುವಂಥ ಸಾಧ್ಯತೆಗಳು ಬಹಳ ದಟ್ಟವಾಗಿದೆ ಅಂತ ಕಾಣಿಸ್ತಾ ಇದೆ. DK ಶಿವಕುಮಾರ್ ಕಾದು ನೋಡುವ ತಂತ್ರ ಮಾಡ್ತಿದ್ದಾರೆ, ಬಹಳ ಸೂಕ್ಷ್ಮವಾಗಿ ಎಲ್ಲವನ್ನ ಗಮನಿಸ್ತಾ ಇದ್ದಾರೆ. ಹೈಕಮಾಂಡ್ ಬಲ ಅವರ ಬೆನ್ನಿಗಿದೆ ಅನ್ನುವಂಥ ಸಂದೇಶಗಳು ಹೋಗ್ತಾ ಇದೆ.